ವಿನಯ್ ಚಂದ್ರ ಅವರೇ, ನಿಮ್ಮ ಅಬ್ಸರ್ವೇಷನ್ಸ್ ಏನು? ಅಂದರೆ ಪ್ರತಿಭಟನೆ ಅಂತಾದಾಗ ಯಾವುದೋ ಒಂದು ಫಲದ ನಿರೀಕ್ಷೆ ಇರುತ್ತೆ, ಅನ್ಯಾಯ ಆದವ್ರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ನಿರೀಕ್ಷೆ. ಈಗ ಆಗ್ತಾ ಇರುವ ಈ ರಾಜಕೀಯ ಪ್ರತಿಭಟನೆಗಳು ಪಕ್ಷಾತೀತವಾಗಿ ಯಾವೆಲ್ಲ ರಾಜಕೀಯ ಪಕ್ಷಗಳು ನೀಟ್ ವಿಚಾರಕ್ಕೆ ಪ್ರತಿಭಟನೆಗಿಳಿದಿವೆ, ಯಾವ ಬೆನಿಫಿಟ್ಗೋಸ್ಕರ ಈ ಪ್ರತಿಭಟನೆ, ಯಾರು ಬೆನಿಫಿಷರೀಸ್ ಆಗಬಹುದು ಈ ರಾಜಕೀಯ ನಾಯಕರ ಪ್ರತಿಭಟನೆಯಿಂದ? ವಿದ್ಯಾರ್ಥಿಗಳ ನೀಟ್ ಪರೀಕ್ಷೆಯಿಂದ ಮನನೊಂದು, ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಆ ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ರಾಜಕೀಯ ನಾಯಕರ ಪ್ರತಿಭಟನೆಯಿಂದ ಲಾಭ ಸಿಗುತ್ತಾ? ಆ ಕುಟುಂಬಸ್ಥರಿಗೆ, ಮನೆ ಮಕ್ಕಳನ್ನ ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇರುವ ಕುಟುಂಬಸ್ಥರಿಗೆ ಈ ರಾಜಕೀಯ ಹೋರಾಟಗಳಿಂದ, ಪ್ರತಿಭಟನೆಗಳಿಂದ ನ್ಯಾಯ ಸಿಗುತ್ತಾ ಅಂತ? ಮೇಡಮ್, ಮೊದಲನೇದು ಈ ನೀಟ್ ಪರೀಕ್ಷೆ ಏನಿದೆ ಇದನ್ನ ಫಸ್ಟ್ ತಂದಿದ್ದೇನೆ 2013ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಸರ್ಕಾರ. ಇವತ್ತು ಈ ನೀಟ್ ಒಂದು ಪರೀಕ್ಷೆ ಏನಿದೆ ಇಡೀ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಕೋಚಿಂಗ್ ಇಂಡಸ್ಟ್ರಿ ಆಗಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಅದಕ್ಕೊಂದು ಫೌಂಡೇಶನ್ ಹಾಕೊಟ್ಟಿದ್ದೆ ಕಾಂಗ್ರೆಸ್ ಗೌರ್ಮೆಂಟ್. ಈಗ ಅದನ್ನ ಮತ್ತೆ ಉನ್ನತ ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಈಗಿರುವಂಥ ಸರ್ಕಾರ. ಒಂದು ಅಂಕಿಅಂಶ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಇಲ್ಲಿ ಇತ್ತೀಚೆಗೆ ಬಂದಿರೋ ಒಂದು ವರದಿಯ ಪ್ರಕಾರ ಇದೇ ಕೋಚಿಂಗ್ ಇಂಡಸ್ಟ್ರಿಗಳು ಏನಿದೆ, ಒಂದು ವಾರ್ಷಿಕ ಆದಾಯ ಸುಮಾರು 58,000 ಕೋಟಿ ಇವತ್ತು ಈ ಒಂದು ಕೋಚಿಂಗ್ ಇಂಡಸ್ಟ್ರಿಯಿಂದ ಬರ್ತಾ ಇದೆ. ನೀತಿ ಆಯೋಗಿನ ವರದಿ ಹೇಳುವಂಥದ್ದು, ಒಂದು ಕುಟುಂಬ ಯಾರಿವತ್ತು ತಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡಬೇಕು ಅನ್ನೋ ಕನಸಿಟ್ಕೊಂಡು ಇವತ್ತು ಕಷ್ಟಪಟ್ಟು ಓದಿಸ್ಬೇಕು ಅಂತ ಹೋಗ್ತಾ ಇದ್ದಾರೆ, ಒಂದು ಕುಟುಂಬ ಕನಿಷ್ಠ 80,000ದಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡುವಂತ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಇವತ್ತು. ಇದಕ್ಕೆ ಕಾರಣಕರ್ತರು ಯಾರು? ಅವಾಗಿದ್ದಂಥ ಕಾಂಗ್ರೆಸ್ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತು, ಇದನ್ನು ಮತ್ತೆ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥ ಇವಾಗಿರುವಂಥ ಪ್ರಸಕ್ತ ಸರ್ಕಾರ. ಬಟ್ ಇಲ್ಲಿ ಇವಾಗಿರುವಂಥ ಸಂದರ್ಭದಲ್ಲಿ ಜನಗಳ ಬೇಡಿಕೆ ಏನಾಗಿದೆ? ನಮ್ಮ ಅನುಭವದಲ್ಲಿ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ವಿದ್ಯಾರ್ಥಿಗಳಾಗಿರಲಿ ಅಥವಾ ಪಾಲಕರು ಯಾರು ತಮ್ಮ ಮಕ್ಕಳನ್ನ ಕಳ್ಕೊಂಡ್ರು ಅವ್ರು ಕೇಳ್ತಾ ಇರೋದು ಒಂದೇನೆ, ಇವತ್ತು ಮಕ್ಕಳು ಸಾವಾಯ್ತಲ್ಲ, 22 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದ್ರು, ಇದಕ್ಕೆ ಅಲ್ಲಿ ಯಾರೋ ಇವತ್ತು ಲೀಕ್ ಮಾಡಿದ್ದಕ್ಕೆ ಅಕೌಂಟಬಿಲಿಟಿ ಯಾರು? ಇದು ಮೊದಲನೇ ಬಾರಿಗೆ ನಡೀತಾ ಇರೋಂಥದ್ದಲ್ಲ. 2019ನೇ ಇಸ್ವಿಲಾಗಿದೆ, 21ನೇ ಇಸ್ವಿಲಾಗಿದೆ, 24ನೇ ಇಸ್ವಿ, 26ನೇ ಇಸ್ವಿನಲ್ಲಾಗಿದೆ. ಈ ರೀತಿ ಕನ್ಸಿಸ್ಟೆಂಟ್ ಆಗಿ ಆಲ್ಟರ್ನೇಟಿವ್ ಇಯರ್ಸ್ ಅಲ್ಲಿ ಈ ತರದ ಪತ್ರಿಕಾ ಲೀಕ್ ಆಗ್ತಾ ಇದ್ದಾಗ ಇದರ ಹೊಣೆಗಾರಿಕೆಯನ್ನ ಹೊರೋರು ಯಾರು? ಇಲ್ಲಿ ಅದನ್ನ ಪ್ರಶ್ನೆ ಮಾಡ್ತಾ ಇಡೀ ರಾಷ್ಟ್ರದಾದ್ಯಂತ ಈ ಒಂದು ಹೋರಾಟ ನಡೀತಾ ಇದೆ. ಅಲ್ಲಿ ಇವತ್ತು ನೈತಿಕತೆ ಭಾಗ ಬಂದಾಗ್ಲೂ ಕೂಡ ಇವತ್ತು ಆ ನೈತಿಕತೆ ಹೊತ್ತು ಇವತ್ತು ಸರ್ಕಾರ ಜವಾಬ್ದಾರಿನ ತಗೋಬೇಕು, ಅದಕ್ಕೆ ಉತ್ತರನ ಕೇಳ್ತಾ ಇದ್ದಾರೆ ಇವತ್ತಿನ ವಿದ್ಯಾರ್ಥಿಗಳು. ಸರಿ, ರಾಜಕೀಯ ನಾಯಕರ ಎಂಟ್ರಿಯಿಂದ ಪ್ರಯೋಜನ ಆಗುತ್ತಾ ಅನ್ನೋದು ನನ್ನ ಪ್ರಶ್ನೆ ಇತ್ತು. ನೀವು ಶಾರ್ಟ್ ಆಗಿ ಅದಕ್ಕೂ ಉತ್ತರ ಕೊಟ್ಬಿಡಿ. ಈಗ ಕಾಂಗ್ರೆಸ್ನವರು ಅಥವಾ ಆಮ್ ಆದ್ಮಿ ಪಕ್ಷದವರು ಅಥವಾ ಬಿಜೆಪಿಯವರು ಕರ್ನಾಟಕದಲ್ಲಿ ಏನು ಪ್ರತಿಭಟನೆ ಮಾಡಿದ್ರು ಹಂಗೆ ಪ್ರತಿಭಟನೆ ಮಾಡೋದ್ರಿಂದ ಈ ಪ್ರೊಲಾಂಗ್ಡ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತಾ ಅಂತ? ಮೇಡಮ್, ಪ್ರೊಲಾಂಗ್ಡ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತ ಹೇಳಿದ್ರೆ ಇವತ್ತು ಜನಗಳ ಹೋರಾಟ ಸೊಲ್ಯೂಷನ್ ಆಗುತ್ತೆ ಮೇಡಮ್. ನಾವು ನಂಬಿರೋದು ಇವತ್ತು ಆ ನಿಟ್ಟಿನಲ್ಲಿ ಜನಗಳು ತಾವಾಗೆ ಈ ಹೋರಾಟಕ್ಕೆ ಬಂದು ನಿಲ್ತಾ ಇದ್ದಾರೆ. ಸರಿ, ಸಮೀವುಲ್ಲಾ ಸರ್, ನಿನ್ನೆ ನಡೆದ ಘಟನೆ ಸಂಬಂಧಪಟ್ಟಂತೆ ಏನು